ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು. ನನಗೆ ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಜನನ ದಿನಾಂಕ, ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ, ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ, ಟೈಮಿಂಗ್ಸ್ ಎಷ್ಟು, ಅಂದರೆ ಯಾವ ಸಮಯದಲ್ಲಿ ನೀವು ಹುಟ್ಟಿದ್ದೀರಾ, ಯಾವ ಊರಿನಲ್ಲಿ ಹುಟ್ಟಿದ್ದೀರಾ, ನಿಮ್ಮ ಹೆಸರು, ಇಷ್ಟು ಮಾತ್ರ ನನಗೆ ಬೇಕು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನನ್ನ ಹತ್ರ ಹೇಳ್ಕೋಬಾರ್ದು. ನಾನೇ ನಿಮಗೆ ಜಾತಕವನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ವಿಷಯದಲ್ಲಿ ನಿಮಗೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಒಂದು ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಪರಿಹಾರ ಮಾಡಿಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ, ಮತ್ತು ಪೂರ್ತಿಯಾಗಿ ಅಪ್ಕಮಿಂಗ್ ಡೇಸ್ ನಿಮ್ಮಂದರೆ 2025 ಈ ಒಂದು ವರ್ಷದಲ್ಲಿ ಯಾವ ತರಹದ ಒಂದು ಫಲಿತಾಂಶಗಳಿರುತ್ತೆ, ಮತ್ತು ಯಾವ ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು, ಮತ್ತು ಇದೇ ಥರನೇ ಮುಂದೆ ಕೂಡ ಇದ್ದೇ ಇರುತ್ತಾ, ಅಥವಾ ಇದಕ್ಕೆ ಎಷ್ಟು ದಿನಗಳ ಕಾಲ ನೀವು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು, ನೀವೇ ಸ್ವತಃ ಕಷ್ಟಪಟ್ಬಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಈಗ ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ, ಸರ್ ನಾವು ಅವ್ರಿಗೆ ಈ ಥರ ಅಮೌಂಟ್ ಕೊಟ್ಟಿದ್ದೀವಿ, ಸೊ ನಾವೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು, ನೀವು ಆ ಥರ ಏನಾದರೂ ಪೂಜೆ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನೋಡಿ, ನಿಮಗೆ ಹೊಟ್ಟೆ ಹಸಿವಾದರೆ ನೀವು ಊಟ ಮಾಡ್ತೀರಾ, ನನಗೆ ಹೊಟ್ಟೆ ಹಸಿವಾದರೆ ನಾನು ಊಟ ಮಾಡ್ತೀನಿ. ಅಂದರೆ ನಿಮ್ಮ ಜಾತಕದಲ್ಲಿ ಏನು ಗ್ರಹಗಳ ಒಂದು ಇಂಪ್ಯಾಕ್ಟ್ ಇರುತ್ತೋ, ಕೆಟ್ಟ ಗ್ರಹಗಳ ದಶ ನಡೀತಾ ಇರುತ್ತೋ, ಆ ಒಂದು ಗ್ರಹಗಳಿಗೆ ಕರ್ಮಾನುಸಾರವಾಗಿ ನೀವೇ ಸ್ವತಃ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ಹೋಗಬೇಕು. ನೀವೆಲ್ಲೋ ಕುತ್ಕೊಂಡ್ಬಿಟ್ಟು ಯಾರಿಗೋ ಒಬ್ಬರಿಗೆ ಅಮೌಂಟ್ ಹಾಕ್ಬಿಟ್ರೆ, ಪೂಜೆ ಮಾಡ್ಕೊಂಡ್ಬಿಟ್ರೆ ಆ ಕರ್ಮ ಕಳೆದೋಗ್ಬಿಡುತ್ತೆ. ಈಗ ಮತ್ತೆ ಜಮ್ ಸ್ಟೋನ್ ಉಂಗುರ ಹಾಕ್ಕೊಂಡ್ಬಿಟ್ರೆ ಆ ಒಂದು ಪಾಪ ಕರ್ಮಗಳೆಲ್ಲ ಕಳೆದೋಗ್ಬಿಡುತ್ತೆ. ಇವೆಲ್ಲನೂ ತಪ್ಪು ಕಲ್ಪನೆಗಳು, ಫೇಕ್ ಸೆಂಟೆನ್ಸ್. ಇದೆಲ್ಲನೂ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಜಾತಕ ಚಕ್ರದಲ್ಲಿ ಏನು ನಡೀತಾ ಇದೆ ಆ ದಶಾಭುಕ್ತಿಗೆ ತಕ್ಕಂತೆ ನೀವೇ ಸ್ವತಃ ಪರಿಹಾರಗಳನ್ನು ಮಾಡಿಕೊಂಡು ಹೋದರೆ ಮಾತ್ರ ನಿಮಗೆ ಅದರ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರಗಳಿದ್ದಾವೆ ಸ್ನೇಹಿತರೆ, ಬಟ್ ನಾವು ಅದನ್ನು ಯಾರು ಕಷ್ಟಪಟ್ಟು ಮಾಡ್ಕೊಳೋಕ್ಕೆ ರೆಡಿ ಇಲ್ಲ. ನಮಗೆ ಈ ಸ್ವಿಗ್ಗಿ ಇದೇನು ಸ್ವಿಗ್ಗಿ ಥರ ನಾವು ಆರ್ಡ್ರ್ ಮಾಡಿದ ತಕ್ಷಣ ಊಟ ಬಂದುಬಿಡಬೇಕು, ನಾವು ಊಟ ಮಾಡಿ ಮಲಗಿಬಿಡಬೇಕು. ಅದೇ ತರಹನೇ ಈಗ ಜನಗಳು ಕೂಡ ಅಂದ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಯಾವ ತರಹದ ವ್ಯಕ್ತಿಗಳು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು, ಎಷ್ಟು ದಿನಗಳು ಮಾಡ್ಕೋಬೇಕು, ಅದು ಜಾತಕ ರೀತ್ಯ ಅಲ್ಲಿ ಜಾತಕ ರೀತ್ಯ ಕರೆಕ್ಟಾಗಿ ಜ್ಯೋತಿಷ್ಯವನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಅದು ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, 2025ನೇ ಇಸವಿಯ ಮಾರ್ಚ್ ತಿಂಗಳಿನ ವೃಶ್ಚಿಕ ರಾಶಿ, ಮೇಷರಾಶಿ, ವೃಷಭ ರಾಶಿ ಮತ್ತು ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ 2025 ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ, ಸ್ನೇಹಿತರೆ, ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮೊದಲ 15 ದಿನಗಳ ಕಾಲ ಈ ಒಂದು ಸೂರ್ಯ ಮತ್ತು ಶನಿ 4ನೇ ಭಾಗದಲ್ಲಿ, ಅಂದರೆ 4ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ ತಿಂಗಳ 15ನೇ ತಾರೀಕಿನ ನಂತರ ಸೂರ್ಯ ಮುಂದಕ್ಕೆ ಹೊರಟೋಗ್ತಾರೆ. 29ನೇ ತಾರೀಕು ಶನಿ ಕೂಡ ಪಂಚಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅರ್ಧಾಷ್ಟಮ ಶನಿ ನಿಮಗೆ ಬಿಡುಗಡೆ ಆಗ್ತಾ ಇದೆ, ಪಂಚಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಈ ತಿಂಗಳ ಮೊದಲ 15 ದಿನಗಳ ಕಾಲ ಯಾವ ಥರ ಒಂದು ಸ್ಥಿತಿಗತಿಗಳು ಕಾಣುತ್ತೆ ಅಂದರೆ, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಬರ್ತಾ ಇರ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಸ್ವಲ್ಪ ಏನಾದರೂ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು, ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಸೈಟ್ ವಿಚಾರ, ವಾಹನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದಾಗಿರ್ಬೋದು. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಸ್ವಲ್ಪ ಆಗಿಂದಾಗೆ ಕಾಣಿಸ್ಕೊಳ್ತಾ ಇರುತ್ತೆ. ಆದರೂ ಕೂಡ ಈ ಥರ ಎಷ್ಟೇ ಚಿಕ್ಕ ಪುಟ್ಟ ತೊಂದರೆಗಳು ಈ ತಿಂಗಳಿನಲ್ಲಿ ಬರ್ತಾ ಇದ್ದರೂ ಕೂಡ ಸಪ್ತಮ ಭಾವದಲ್ಲಿ ನಿಮಗೆ ಗುರು ಇದ್ದಾರೆ. ಅಂದರೆ ಗುರುಬಲ ಇರೋದ್ರಿಂದ ಅವು ನಿಮಗೆ ಹೆಚ್ಚಾಗಿ ತೊಂದರೆ ಕೊಡೋದಿಲ್ಲ, ಅದರಿಂದ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಗುರುಬಲ ಇದ್ದಾಗ ಈ ಥರ ಎಷ್ಟೇ ನೋವು ಕಷ್ಟಗಳಿದ್ದಾಗ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಶಕ್ತಿ ಕೂಡ ಕೊಡ್ತಾ ಇರುತ್ತೆ, ಯಾಕೆಂದರೆ ಗುರುಬಲ ಇರೋದ್ರಿಂದ. ಆಮೇಲೆ ಪಂಚಮ ಭಾವಕ್ಕೆ ಈ ತಿಂಗಳಿನಲ್ಲಿ ಶನಿ ಕೂಡ ಹೋಗ್ತಾ ಇದ್ದಾರೆ 29ನೇ ತಾರೀಕು, ಮತ್ತು ಸೂರ್ಯ, ರಾಹು ಎಲ್ಲ ಒಟ್ಟಿಗೆ ಸೇರ್ಕೊಳ್ತಾ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು. ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರಬೇಕು. ಸಂತಾನಕ್ಕೆ ಜಾಸ್ತಿ ಏನಾದರೂ ಎಜುಕೇಷನ್ ರಿಲೇಟೆಡ್ ಜಾಸ್ತಿ ಖರ್ಚು ಮಾಡೋ ಪರಿಸ್ಥಿತಿ ಬರ್ತಕ್ಕಂಥದ್ದು.
ಅಥವಾ ಸಂತಾನಕ್ಕೆ ಅಂದರೆ ಹೆಲ್ತ್ ಇಶ್ಯೂಸ್ಗೆ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರ್ತಕ್ಕಂಥದ್ದು, ನಿಮಗೂ ಕೂಡ ಹೊಟ್ಟೆ ನೋವು, ಅಲರ್ಜಿ ಅಂದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆಗಳು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಸ್ವಲ್ಪ ಕಾಣ್ತಾ ಇರುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ತುಂಬ ಜಾಗ್ರತೆ ಆಗಿರಬೇಕು ವೃಶ್ಚಿಕ ರಾಶಿಯವರು. ಪ್ರೀತಿ ಪ್ರೇಮ ವಿಚಾರದಲ್ಲಿ ಏನು ಪ್ರೀತಿ ಪ್ರೇಮ ಅಂತ ಹೋಗಿ ಈ ಚಿಕ್ಕ ಅಂದರೆ ಟೀನೇಜ್ ಹುಡುಗರು ಮಾಡ್ತಾ ಇರ್ತಾರಲ್ವ, ಅವ್ರನ್ನ ಇಷ್ಟಪಡೋದು ಇವ್ರನ್ನ ಇಷ್ಟಪಡೋದು, ಅದರಲ್ಲಿ ತುಂಬ ಮೋಸ ಹೋಗ್ತೀರಾ ಈ ತಿಂಗಳಿನಲ್ಲಿ. ಜಾಗ್ರತೆ ಆಗಿರಬೇಕು ನೀವು. ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾಕೆ ನಾನು ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪಂಚಮ ಭಾವದಲ್ಲಿ ಶುಕ್ರ ವಕ್ರಿ ಆಗಿದ್ದಾರೆ ನಿಮಗೆ. ಅದಕ್ಕೋಸ್ಕರ ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ತುಂಬ ಜಾಗರೂಕತೆ ಆಗಿರಬೇಕು. ಯಾರೋ ಒಬ್ಬರು ಬಂದು ಹೇಳ್ತಾರೆ, ನೋಡಪ್ಪ ಈ ಥರ ಇನ್ವೆಸ್ಟ್ಮೆಂಟ್ ಮಾಡು, ನಿನಗೆ ತುಂಬ ಒಳ್ಳೆಯದು ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು, ಬಟ್ ಅದು ಅಲ್ಲಿ ಫೇಕ್ ಇರುತ್ತೆ. ಸ್ವಲ್ಪ ಜಾಗ್ರತೆ ಆಗಿರಬೇಕು. ಬೆಟ್ಟಿಂಗ್ ಆಡೋದು, ಜೂಜಾಡೋದು ಇದೆಲ್ಲ ತಲೆಯಲ್ಲಿ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಗುರುಬಲ ಇರುತ್ತೆ. ಸ್ವಲ್ಪ ನೀವು ಹುಷಾರಾಗಿದ್ದರೆ ಗುರುಬಲ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ನಿಮ್ಮ ದಶಾಭುಕ್ತಿನೂ ಕೂಡ ನಿಮ್ಮ ನೋಡ್ಕೊಂಡ್ಬಿಟ್ಟು ಮ್ಯಾಚ್ ಮಾಡಿಕೊಂಡ್ರೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಏನು ಕಳ್ಕೊತೀರಾ ಅಥವಾ ನಷ್ಟ ಬರುತ್ತಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಈ ತಿಂಗಳು ಯಾವ ತರಹದ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅಂತಂದರೆ, ನೋಡಿ, ರಾಘವೇಂದ್ರ ಆರಾಧನೆ ಮಾಡ್ಕೊತಾ ಹೋಗಬೇಕು. ದತ್ತಾತ್ರೇಯ, ರಾಘವೇಂದ್ರ, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಈ ಒಂದು 5ನೇ ಭಾವದಲ್ಲಿ ಇದು ಏನು ನಮಗೆ ಇಷ್ಟು ಗ್ರಹಗಳು ಸೇರ್ತಾ ಇರೋದ್ರಿಂದ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಪ್ರತಿನಿತ್ಯನೂ ಕೂಡ ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಮೇಷರಾಶಿ. ಈ ಮೇಷರಾಶಿಯವರಿಗೆ 2025 ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದಾದರೆ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ತೋರಿಸ್ತಾ ಇದೆ ಸ್ವಲ್ಪ. ಆಮೇಲೆ ಸಂತಾನಕ್ಕೆ ಹೆಚ್ಚಾಗಿ ದುಡ್ಡು ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ. ಆಮೇಲೆ ನಿದ್ರಾಹೀನತೆ, ನಿದ್ರಾಭಂಗ ಆಗ್ತಕ್ಕಂಥದ್ದು. ಆಮೇಲೆ ಸ್ವಲ್ಪ ತಲೆನೋವು ಬರ್ತಾ ಇರ್ತಕ್ಕಂಥದ್ದು, ಯಾವಾಗಲೂ ತಲೆನೋವು, ಈ ಥರ ಮೈಕೈ ನೋವು ಬರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸ್ಥಿತಿಗತಿಗಳು. ಆಮೇಲೆ ದಿನನಿತ್ಯ ಏನು ನೀವು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ, ಅದರಲ್ಲಿ ಇರಿಟೇಷನ್ ಫೀಲ್ ಆಗುತ್ತೆ. ನಾನೊಬ್ಬನೇ ಮಾಡಬೇಕು, ಈ ಥರ ಒಂದು ಸ್ಥಿತಿಗತಿಗಳು ನಿಮಗೆ ಕಾಣ್ತಾ ಇರುತ್ತೆ. ಆಮೇಲೆ ಖರ್ಚುಗಳು ಹೆಚ್ಚು ಆಗ್ತಕ್ಕಂಥದ್ದು, ಯಾವುದೋ ಅಂದರೆ ಅದು ಲಿಮಿಟೆಡ್ ಇರೋದಿಲ್ಲ, ಸುಮ್ಮನೆ ಖರ್ಚುಗಳು ಜಾಸ್ತಿ ಮಾಡ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಮೇಷರಾಶಿಯವರು ಜಾಗೃತಿ ಆಗಿರಬೇಕು. ಉದ್ಯೋಗ ವಿಚಾರದಲ್ಲಿ ಉದ್ಯೋಗ ಕಳ್ಕೊಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ. ಆದರೆ ಭಯಪಡೋದಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ದಶಾಭುಕ್ತಿ ನಡೀತಾ ಇದ್ದರೆ ಅಂತಹ ಒಂದು ಸ್ಥಿತಿಗತಿಗಳೇನು ಬರೋದಿಲ್ಲ. ಆದರೆ ಗೋಚಾರದಲ್ಲಿ ಮಾತ್ರ ಸ್ವಲ್ಪ ಜಾಬ್ ರಿಲೇಟೆಡ್ ಸ್ವಲ್ಪ ಒತ್ತಡ ಕಾಣಿಸ್ತಾ ಇರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅಂದರೆ ಜಾಬ್ ಕಳ್ಕೊಳ್ಳೋದು, ಫೈನಾನ್ಷಿಯಲ್ ಲಾಸಸ್ಸು. ಈ ಸಮಯದಲ್ಲಿ ನೀವು ನೈಟ್ ಟೈಮ್ ಜರ್ನಿ ಅವಾಯ್ಡ್ ಮಾಡಬೇಕಾಗುತ್ತೆ ಮೇಷರಾಶಿಯವರು. ನೀವು ನೈಟ್ ಟೈಮ್ ಜರ್ನಿ ಅವಾಯ್ಡ್ ಮಾಡಬೇಕು. ಟೈಮ್ ಟು ಟೈಮ್ ಊಟ ಮಾಡ್ಕೋಬೇಕು. ಯಾರು ನಂಬದೆ ಅಂದರೆ ಅವ್ರನ್ನ ಏನು ನಂಬೋದಕ್ಕೆ ಹೋಗಬೇಡಿ. ಮಧ್ಯವರ್ತಿಕೆ ಶ್ಯೂರಿಟಿ ಸಂತಕ ಹಾಕೋದು, ಅವ್ರಿಗೆ ಇದನ್ನು ಕೊಡಿಸೋದು, ಇವ್ರಿಗೂ ಇದನ್ನು ಕೊಡಿಸೋದು, ಇದನ್ನೆಲ್ಲ ಮಾಡ್ದಂಗೆ ಲೀಗಲಾಗಿ ನೀವು ಏನಾದರೂ ಕೆಲಸಗಳನ್ನು ಮಾಡೋಗಿದ್ರೆ ಮಾತ್ರ ಮಾಡಿ. ಬೆಟ್ಟಿಂಗ್ ಕಟ್ಟೋದು, ಜೂಜಾಡೋದು, ಕೆಟ್ಟ ಹವ್ಯಾಸಗಳು ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡಿಕೊಂಡು ದೇವರ ಮೇಲೆ ನಂಬಿಕೆ, ಶ್ರದ್ಧಾ ಭಕ್ತಿ, ಒಂದು ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿ ಇಟ್ಕೊಂಡು ಹೋದರೆ ಮಾತ್ರ ಈ ತಿಂಗಳು ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಮೇಷರಾಶಿಯವರಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿಗತಿಗಳೇ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ಗಂಡ ಹೆಂಡತಿ ವಿಚಾರದಲ್ಲಿ ಕೂಡ ಸ್ವಲ್ಪ ತೊಂದರೆಗಳು, ಈ ಥರ ಎಲ್ಲ ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಆದರೆ ಗುರುಬಲ ಇರೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ಕೊತಾ ಹೋಗ್ಬೋದು. ಅಂದರೆ ಗುರುಬಲ ಇದೆ ಮೇಷರಾಶಿಯವರಿಗೆ, ಇನ್ನೂ ಗುರುಬಲ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಈ ಮೇಷರಾಶಿಯವರು ತಪ್ಪದೆ ನೋಡಿ ಏನು ಮಾಡ್ಕೋಬೇಕು ಅಂತಂದರೆ, ನೀವು ನೀವು ಕೂಡ ದತ್ತಾತ್ರೇಯ ಆರಾಧನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಆಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ, ನಿಮಗೆ ಪ್ರತಿನಿತ್ಯ ಸೂರ್ಯನ ಆರಾಧನೆ, ಆದಿತ್ಯ ಸ್ತೋತ್ರ ಪಾರಾಯಣ ಮಾಡ್ಕೊಳೋದು ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಮತ್ತು ಸ್ವಲ್ಪ ಶನಿವಾರ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ 2025 ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ, ಸಾಮಾನ್ಯವಾಗಿ ಲಾಭ ಸ್ಥಳದಲ್ಲಿ ನಮಗೆ ಗ್ರಹ ಸಂಚಾರ ನಡೀತಾ ಇದೆ. ಈ ತಿಂಗಳ ಕೊನೆಯ ಭಾಗದಲ್ಲಿ 6 ಗ್ರಹಗಳು ಒಟ್ಟಿಗೆ ಸೇರ್ಕೊತಾ ಇದ್ದಾರೆ. ಆದರೆ ಮೊದಲ 15 ದಿನಗಳ ಕಾಲ ಏನು ದಶಮ ಭಾವದಲ್ಲಿ ಈ ಒಂದು ಸೂರ್ಯ ಮತ್ತು ಶನಿಯ ಒಂದು ಸಂಚಾರ ನಡೀತಾ ಇದೆ. ಉದ್ಯೋಗದ ವಿಚಾರದಲ್ಲಿ ಒಳ್ಳೆಯದು ಇದೆ, ಸ್ವಲ್ಪ ಟೆನ್ಷನು ಇರುತ್ತೆ. ಅಂದರೆ ಚೆನ್ನಾಗಿರುತ್ತೆ, ನಿಮಗೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಾಗುತ್ತೆ, ಒಂದು ಭರವಸೆ ಸಿಗ್ತಾ ಹೋಗುತ್ತೆ. ಆದರೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಗೆ
ಸ್ವಲ್ಪ ಯಾರಾದರೂ ತೊಂದರೆ ಕೊಡೋರು ಈ ಥರ ಇದ್ದೇ ಇರ್ತಾರೆ. ಸ್ವಲ್ಪ ಅವ್ರ ಕಡೆ ನೀವು ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಆದರೆ ಹೊಸ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕೊನೆಯ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಶನಿ ಕೂಡ ಲಾಭ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಒಳ್ಳೆಯ ಒಂದು ಸ್ಥಿತಿಗತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಆದರೆ ದಶಾಭುಕ್ತಿ ನೋಡ್ಕೊಳ್ಳಿ ಮತ್ತು ಅಷ್ಟಕವರ್ಗ ಬಿಂದುಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಶನಿ ಲಾಭ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ತೀರ ತಮ್ಮನೇಲಿ ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ. ಆದರೆ ಅಲ್ಲಿ ಲಾಭ ಸ್ಥಾನಕ್ಕೆ ಹೋದ್ರೂ ಶನಿ ಅಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದನ್ನು ನಾವು ನೋಡ್ಕೋಬೇಕು. ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಮತ್ತು ಯಾವ ದಶಾಭಕ್ತಿ ನಡೀತಾ ಇದೆ ಇದನ್ನು ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ಅರ್ಥ ಆಗುತ್ತೆ. ಸುಮ್ಮನೆ ನಾವು ಲಾಭಸ್ಥಾನಕ್ಕೆ ಶನಿ ಹೋಗ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅನ್ನೋದಲ್ಲ, ಅಷ್ಟಕವರ್ಗ ಬಿಂದುಗಳು ಮ್ಯಾಚ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ಈ ಲಾಭಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇಷ್ಟು ದಿನ ಏನು ನೀವು ವ್ಯಾಪಾರದಲ್ಲಿ ಏನು ಸ್ವಲ್ಪ ಲಾಸ್ ಆಗಿರುತ್ತೆ ಆ ಥರ ವ್ಯಕ್ತಿಗಳು ಕೂಡ ಇನ್ನು ಮುಂದಕ್ಕೆ ಸ್ವಲ್ಪ ಅವರು ಲಾಭ ಮಾಡ್ಕೊತಾ ಹೋಗ್ತೀರಾ ಅಂತಲೇ ಅರ್ಥ. ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟರ್ಸು, ಬಿಲ್ಡರ್ಸು, ಇಂಜಿನಿಯರ್ಸು, ಡೈಲಿ ವೇಜರ್ಸು, ವರ್ಕರ್ಸು, ಕೂಲಿ ಕಾರ್ಮಿಕರಿಗೂ ಕೂಡ ಒಳ್ಳೆಯ ಸ್ಥಿತಿಗತಿಗಳು ಕೂಡ ಕಾಣ್ತಾ ಇರುತ್ತೆ ಇನ್ನು ಮುಂದಕ್ಕೆ ಅಂತಲೇ ಗೊತ್ತಾಗ್ತಾ ಇದೆ. ಆದರೆ ಸ್ವಲ್ಪ ಮೊದಲ 15 ದಿನಗಳ ಕಾಲ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ಸು, ಒತ್ತಡ ಜಾಸ್ತಿ ಇರುತ್ತೆ. ಸ್ವಲ್ಪ ಡೊಮ್ಯಾಸ್ಟಿಕ್ ಲೈಫ್ ಅಂದರೆ ಮನೆ ಕಡೆ, ಈ ಕಡೆ ಫ್ಯಾಮಿಲಿ ಮತ್ತು ಮನೆ ಎರಡೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊತ ಹೋಗಬೇಕಾಗುತ್ತೆ. ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಸಂತಾನದ ಒಂದು ವಿಚಾರದ ಸ್ವಲ್ಪ ತೊಂದರೆ ಮತ್ತು ಹೊಟ್ಟೆ ನೋವು ಈ ಥರ ಸ್ವಲ್ಪ ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ. ಇದು ಬಿಟ್ಟರೆ ಮೇಜರ್ ಆಗಿ ಏನಿರೋದಿಲ್ಲ. ಆಮೇಲೆ ಈ ತಿಂಗಳು ಕೊನೆಯ ಭಾಗದ ನಂತರ ಸ್ವಲ್ಪ ಜ್ವರ ಈ ಥರ ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ನಾವು ಎಲ್ಲಿ ನೀರು ಕುಡಿತಾ ಇದ್ದೀವಿ, ಎಲ್ಲಿ ಊಟ ಮಾಡ್ತಿದ್ದೀವಿ ಸ್ವಲ್ಪ ನೋಡ್ಕೊಂಬಿಟ್ಟು ಮುಂದುವರಿರಿ. ಇನ್ನು ಮ್ಯಾರೇಜ್ ರಿಲೇಟೆಡ್ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಡಿಸ್ಟರ್ಬೆನ್ಸಸ್ಸು ನಿಮಗೆ ಕಾಣಿಸ್ತಾ ಇರುತ್ತೆ ಈ ತಿಂಗಳಿನಲ್ಲಿ. ಸೊ ಇದು ಒಟ್ಟಾರೆಯಾಗಿ ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಸರ್ಕಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಮುಂದಕ್ಕೆ ನಿಮಗೆ. ಅಂದರೆ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಆಗೋದು ಈ ಥರ ಆಗುತ್ತಾ ಹೋಗುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಮುಂದುವರೆದ್ರೆ ಉತ್ತಮ. ಎಲ್ಲ ಸ್ವಲ್ಪ ವೃಷಭ ರಾಶಿಗೆ ಸ್ವಲ್ಪ ಚೆನ್ನಾಗಿದೆ. ಆದರೆ ಸ್ವಲ್ಪ ಸಂತಾನ, ಈ ಡೈಜೆಸ್ಟಿವ್ ಸಿಸ್ಟಮ್ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ನಾವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಈ ವಿಚಾರಗಳಲ್ಲಿ ಸ್ವಲ್ಪ ಸಂತಾನದ ಒಂದು ವಿಚಾರದಲ್ಲಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ, ಈ ಹೆಂಡತಿ ಜೊತೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ನೀವು ಬ್ಯಾಲೆನ್ಸ್ ಮಾಡ್ಕೊತ ಹೋದರೆ ಉದ್ಯೋಗ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ತುಂಬ ಎಕ್ಸ್ಪೆನ್ಸಸ್ ಕೂಡ ಆಗ್ತಾ ಇರುತ್ತೆ, ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ. ಈ ವೃಷಭ ರಾಶಿಯವರು ತಪ್ಪದೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಪ್ರತಿನಿತ್ಯ ಶಿವಪಂಚಾಕ್ಷರಿ ಮಂತ್ರ ಪಠನೆ ಮಾಡ್ಕೊಳ್ಳಿ. ಮಂಗಳವಾರ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ತೊಗರಿಬೇಳೆ, ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆಯನ್ನು ಕಟ್ಬಿಟ್ಟು ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ನೆನೆ ಹಾಕಿ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗಾದರೂ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ 2025 ಮಾರ್ಚ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ, ಸಿಂಹ ರಾಶಿಯವರಿಗೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಸಪ್ತಮ ಭಾವದಲ್ಲಿ ಸೂರ್ಯ ಮತ್ತು ಶನಿ ಯುತಿ ನಡೀತಾ ಇದೆ. ಅಷ್ಟಮ ಭಾವದಲ್ಲಿ ಬುಧ, ಶುಕ್ರ ಮತ್ತು ಸೂರ್ಯ ಕೂಡ ಅಲ್ಲೇ ಹೋಗ್ತಾ ಇದ್ದಾರೆ. ರಾಹು ಕೂಡ ಅಲ್ಲೇ ಇರೋದ್ರಿಂದ, ಮತ್ತು ಈ ತಿಂಗಳಿನಲ್ಲಿ ಪೂರ್ತಿ ಕೂಡ ಲಾಭಸ್ಥಾನದಲ್ಲಿ ಕುಜ ಸಂಚಾರ. ನಿಮ್ಮನ್ನು ಯಾರಾದರೂ ಸೇವ್ ಮಾಡ್ತಿದ್ದಾರೆ ಈ ತಿಂಗಳು ಅಂದರೆ ಕುಜ ಮತ್ತು ಸ್ವಲ್ಪ ಶುಕ್ರ ಮಾತ್ರ ಸೇವ್ ಮಾಡ್ತಾ ಇರ್ತಾರೆ. ಆದಾಯಕ್ಕೆ ತೊಂದರೆ ಇರೋದಿಲ್ಲ, ಆದರೆ ಖರ್ಚುಗಳು ಜಾಸ್ತಿ ಇರುತ್ತೆ. ಗಂಡ ಹೆಂಡತಿರಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯ, ಅಥವಾ ನಿಮ್ಮ ಹೆಂಡತಿಗೆ ಅಲ್ಲಿ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗ್ತಕ್ಕಂಥದ್ದು ಈ ಥರ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ನಿಮಗೆ ಜಾಬಲ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದ್ದರೂ ಕೂಡ ಇನ್ಕಮ್ಗೆ ತೊಂದರೆ ಇರೋದಿಲ್ಲ. ಇನ್ಕಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಇನ್ಕಮ್ಗೆ ತೊಂದರೆ ಇರೋದಿಲ್ಲ, ಆದರೆ ಔಟ್ ಗೋಯಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಖರ್ಚುಗಳು ಜಾಸ್ತಿ, ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ. ಆಮೇಲೆ ಮುಖ್ಯವಾಗಿ ನಿಮ್ಮ ಹೆಂಡತಿಯ ಅಥವಾ ಗಂಡನ ಕ್ಲೋಸ್ ರಿಲೇಷನ್ಸ್ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಾರದಂತೆ ನೀವು ನೋಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ತಿಂಗಳಿನಿಂದ. ಯಾಕೆಂದರೆ ಅಷ್ಟಮ ಶನಿ ಕೂಡ ನಿಮಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟಿದೆ, ದಶಾಭುಕ್ತಿ ಯಾವ್ದು ನಡೀತಾ ಇದೆ ನೋಡಿಕೊಂಡ್ರೆ ಉತ್ತಮ. ಸ್ವಲ್ಪ ಶಾರೀರಿಕವಾಗಿ ಇನ್ನು ಮುಂದಕ್ಕೆ ಸ್ವಲ್ಪ ಜಾಬಲ್ಲಿ ಟೆನ್ಷನ್ಸ್ ಆಗ್ತಕ್ಕಂಥದ್ದು, ಸ್ವಲ್ಪ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ಸ್ಥಿತಿಗತಿಗಳು ಈ ಒಂದು ಸಿಂಹರಾಶಿಯವರಿಗೆ ಕಾಣ್ತಾ ಇರುತ್ತೆ. ಈ ತಿಂಗಳಿನಲ್ಲಿ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು, ಕಲಹಗಳು ಇವೆಲ್ಲನೂ ನಿಮಗೆ ಬರ್ತಾ ಇರುತ್ತೆ. ಆದರೆ ಶುಕ್ರನ ಒಂದು ನಿಮಗೆ ಸಂಚಾರ ಚೆನ್ನಾಗಿದೆ, ಕುಜ ಸಂಚಾರ ಚೆನ್ನಾಗಿರೋದ್ರಿಂದ ಮ್ಯಾನೇಜ್ ಮಾಡ್ಕೊತಾ ಹೋಗ್ತೀರಾ. ಬಟ್ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ಜಾಗೃತಿ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಈ ಸಿಂಹ ರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಹಾಗೆ ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆದಿತ್ಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರ್ತಕ್ಕಂಥ ಪರಿಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.